ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಲರಾಮನ ದಿನಗಳು ಸಿನಿಮಾ ಡೇ 1 ಇಂದ ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೌಂಡ್ ಮಾಡಿಕೊಂಡೇ ಬಂದಿದೆ. ಇದೀಗ ಸಿನಿಮಾ 26ನೇ ತಾರೀಕಿಗೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿರುವಂಥ ಸಣ್ಣ ಸಣ್ಣ ತುಣುಕುಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದೆ. ಸೊ ನನ್ನ ಜೊತೆ ಈ ಸಿನಿಮಾದ ಡೈರೆಕ್ಟರ್ ಚೈತನ್ಯ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಅಂತಹ ಅದ್ಭುತ ಸಿನಿಮಾವನ್ನು ಕೊಟ್ಟು ಇದೀಗ ಬಲರಾಮನ ದಿನಗಳು ಅನ್ನೋ ಸಿನಿಮಾವನ್ನು ಕೊಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. ನನಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಇದೊಂದು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅನ್ನೋದು ಸಿಕ್ಕಿರುವಂಥ ಇನ್ಫಾರ್ಮೇಷನ್ನು. ಸೊ ಎಲ್ಲವನ್ನು ನೋಡುವಾಗ ನಿಮಗೆ ಆಗ್ತಿರುವಂತಹ ಫೀಲ್ ಏನು ಅಂತ? ಒಬ್ಬ ಸ್ಟೂಡೆಂಟ್ ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದ್ರು ರಿಸಲ್ಟ್ ಬರೋ ದಿವಸ ಸಿಕ್ಕಾಬಿಟ್ಟೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ. ಆ ಸ್ಥಿತಿಲಿದ್ದೀನಿ ನಾನೀಗ. ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರು ನೋಡಿದಾರೋ ಅವರೆಲ್ಲ ಈ ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಇದು ನನ್ನ ಭಾಳ ಇಷ್ಟವಾದ ಜಾನ್ರು. 19 ವರ್ಷದ ನಂತರ ಮತ್ತೆ ಆ ಜಾನ್ರಿಗೆ ವಾಪಸ್ ಬಂದಿದ್ದೀನಿ. ವಿನೋದ್ ಪ್ರಭಾಕರ್ ಅಂತ ಅದ್ಭುತವಾದ ನಟರ ಜೊತೆ ಕೆಲಸ ಮಾಡುವ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ನಮ್ಮ ನಿರ್ಮಾಪಕರು ಶ್ರೇಯಸ್ ಮತ್ತು ಪದ್ಮಾವತಿಯವರು ತುಂಬ ಮಹತ್ವಾಕಾಂಕ್ಷೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾನ ತಯಾರು ಮಾಡೋದಕ್ಕೆ ಎಲ್ಲ ರೀತಿಯ ಅಣುವು ಮಾಡಿಕೊಟ್ಟಿದ್ದಾರೆ. ಸೊ ಅದೆಲ್ಲವೂ ಸೇರಿ ಒಂದು ಭಾಳ ದೊಡ್ಡ ತಾರಾಗಣ, ಸಂತೋಷ್ ನಾರಾಯಣ್ ಅಂತ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, HC ವೇಣು ಅಂತ ದೊಡ್ಡ ಕ್ಯಾಮ್ರಾಮ್ಯಾನು, ಹರಿದಾಸ್ ಅವರ ಎಡಿಟಿಂಗು, ವಿಶ್ವಾಸ್ ಕಶ್ಯಪ್ ಅವರ ಆರ್ಟ್ ಡೈರೆಕ್ಷನು, ಇವೆಲ್ಲವನ್ನೂ ಒಳಗೊಂಡಂಥ ಒಂದು ಇದು ಈ ಸಿನಿಮಾ ಒಂದು ಪ್ಯಾಕೇಜ್. ತುಂಬ ಸ್ಟ್ರಾಂಗ್ ಆಗಿರೋವಂಥ ಕಥೆ ಇದೆ, ಭಾಳ ಅದ್ಭುತವಾದ ಪರ್ಫಾರ್ಮೆನ್ಸಸ್ ಇದೆ, ವಿಷುವಲಿ ಕ್ಯಾಪ್ಟಿವೇಟಿಂಗ್ ಆಗಿದೆ, ಒಂದು ಮ್ಯೂಸಿಕಲ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ 26ನೇ ತಾರೀಕು ಜೂನ್ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. KVN ಸಂಸ್ಥೆ ಅಂತ ದೊಡ್ಡ ಸಂಸ್ಥೆ ಈ ಸಿನಿಮಾನ ವಿತರಣೆ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ, ಅವರು ನಮಗೆ ಅವರ ಆಶೀರ್ವಾದ ನೀಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರ್, ಆ ದಿನಗಳು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟು ಸಲ ನೋಡಿದ್ರೂ ಕೂಡ ಮತ್ತೆ ಮತ್ತೆ ನೋಡುವಂಥ ಸಿನಿಮಾ, ಅದರಲ್ಲಿರುವಂಥ ಹಾಡುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಬೋರು ಅಂತ ಆಗೋದಿಲ್ಲ. ಸೊ ಇದೀಗ ಬಲರಾಮನ ದಿನಗಳು ಕೂಡ ಅದೇ ರೀತಿ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಬಹುದು ಅಂತ ನಾವು ಭಾವಿಸಿದ್ದೀವಿ ಸರ್. ಹೌದಾ ಅಂತ ಹೇಳಿ ಆ ರೀತಿಯ ಹಿಸ್ಟ್ರಿಯನ್ನು ಸೃಷ್ಟಿಸಲಿ ಅನ್ನೋದು ಯಾವುದೇ ನಿರ್ದೇಶಕ ಬಯಸ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ಕಲ್ಟ್ ಸಿನಿಮಾ ಅಂತ ಹೇಳುವಾಗ ಒಂದು ಸಿನಿಮಾ ಮಾಡಿದಾಗ ಕಲ್ಟ್ ಆಗೋದಿಲ್ಲ. ಅದು ಒಂದು 10 ವರ್ಷ 15 ವರ್ಷದ ನಂತರ ಜನರ ಮನಸ್ಸಿನಲ್ಲಿ ಇನ್ನೂ ಉಳ್ಕೊಂಡಾಗ ಅದೊಂದು ಕಲ್ಟ್ ಸಿನಿಮಾ ಆಗುತ್ತೆ. ಸೊ ನಾನು ಆ ದಿನಗಳು ಆಗಿ 18-19 ವರ್ಷ ಆಯಿತು. ನನಗೆ ಖುಷಿ ಆಗೋದೇನೆಂದರೆ, ಈ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಶ್ರೇಯಸ್ ಇದ್ದಾರಲ್ಲ, ಅವರೊಂದು 26-27 ವಯಸ್ಸು. ಆ ದಿನಗಳು ಬಂದಾಗ 2007ನೇ ಇಸ್ವಿಲಿ ಅವ್ರು ಬಹುಶಃ ಒಂದು 6-7 ವರ್ಷ ಇರ್ಬೋದು. ಸೊ ಅವರು ದೊಡ್ಡ ಸ್ಕ್ರೀನಲ್ಲಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅವರು ಆ ದಿನಗಳು ನೋಡಿ ನನ್ನ ಹತ್ರ ಬಂದಿದ್ದೇನಂತಂದರೆ, ಆ ದಿನಗಳು ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ವಿನೋದ್ ಪ್ರಭಾಕರನ್ನ ಲೀಡಲ್ಲಿ ಇಟ್ಕೊಂಡು ಅಂತ. ಸೊ ಆ ದಿನಗಳದು ಒಂದು ಇಂಪ್ಯಾಕ್ಟ್ ಏನಿದೆ, ಅದು ಎಷ್ಟು ವರ್ಷ ಆದಮೇಲಿದೆ ಅನ್ನೋದು ತೋರಿಸುತ್ತೆ. ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಇದರ ಕಥೆ, ಚಿತ್ರಕಥೆಯನ್ನು ಹೆಣೆದಿದ್ದೀನಿ. ಅಷ್ಟು ಅದ್ಭುತವಾಗಿ ನಟರು ಎಲ್ಲರೂ ಅವ್ರವ್ರ ಕೆಲಸಗಳನ್ನು ಮಾಡಿದ್ದಾರೆ, ತಂತ್ರಜ್ಞರು ಅವ್ರವ್ರ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಸಿನಿಮಾ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಸರ್, ಈಗ ನಿಮ್ಗೆ ಗೊತ್ತೇ ಇದೆ, ನೀವು 18 ವರ್ಷಗಳ ಹಿಂದೆ ಕಂಡಂಥ ಸಿನಿಮಾ ಇಂಡಸ್ಟ್ರಿಗೂ ಈಗ ಪ್ರೆಸೆಂಟ್ ಆಗ್ತಾ ಇರುವಂತಹ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗುವಂಥ ಬೆಳವಣಿಗೆಗಳು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸೊ ಪ್ರಮೋಷನ್ ಅಂತ ನೀವು 100% ಎಫರ್ಟ್ ಹಾಕಿ ಮಾಡ್ತಾ ಇದ್ದೀರಾ. ಸೊ ಈ ಎಲ್ಲ ಬೆಳವಣಿಗೆಗಳು, ಈಗಾಗಿರುವಂತಹ ಬೆಳವಣಿಗೆಗಳನ್ನ ಕಂಡಾಗ ನಿಮ್ಗೇನು ಅನಿಸುತ್ತೆ ಅಂತ? ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನಾನು ಆ ದಿನಗಳು ರಿಲೀಸ್ ಮಾಡಿದಾಗ ಇಷ್ಟೊಂದು ಮಲ್ಟಿಪ್ಲೆಕ್ಸ್ಗಳಿರಲಿಲ್ಲ, ನಂಬರ್ ಆಫ್ ಸ್ಕ್ರೀನ್ಸ್ ಕಮ್ಮಿ ಇದ್ವು, ಸೋಷಿಯಲ್ ಮೀಡಿಯಾ ಈ ಥರ ವ್ಯಾಪಕವಾಗಿರಲಿಲ್ಲ. ಸೊ ಒಂದು ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ನಮ್ಗೆ ಇದ್ದ ಆಪರ್ಚುನಿಟಿಗಳು ಕಡಿಮೆ. ಇವತ್ತು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಸೋಷಿಯಲ್ ಮೀಡಿಯಾ ಇದೆ, ಪ್ರಮೋಟ್ ಮಾಡುವ ಅನೇಕ ಅವೆನ್ಯೂಗಳಿದೆ. ಆದರೆ OTTಗಳ ಹಾವಳಿ ಇರ್ಬೋದು, ಅಥವಾ ಸಿನಿಮಾಗಳು ಜಾಸ್ತಿ ಆಗ್ತಿರೋದ್ರಿಂದ ಇರ್ಬೋದು, ಅದರ ದರ ಏರಿಕೆಯಿಂದ ಇರ್ಬೋದು, ಜನ ಸಿನಿಮಾ ಥಿಯೇಟ್ರ್ ಕಡೆಗೆ ಬರೋದಕ್ಕೆ ತುಂಬ ಹಿಂಜರಿತಿದ್ದಾರೆ. ಭಾಳ ಲೆಕ್ಕಾಚಾರ ಹಾಕಿ ಅವ್ರು ಬರ್ತಾಯಿದ್ದಾರೆ. ಇನ್ನೊಂದು ನಾನು ಎಲ್ಲ ಕಡೆ ಹೇಳಿರೋದೇನಂತಂದರೆ, ಒಂದು ಕನ್ನಡ ಸಿನಿಮಾ ನೋಡುಗರಿದ್ದಾರಲ್ಲ, ಅವರು ಭಾರತದಲ್ಲೇ ಅತ್ಯುತ್ತಮವಾದ ನೋಡುಗರು. ಅವರು ಬಹಳ ಸುಲಭವಾಗಿ ಒಂದು ಸಿನಿಮಾನ ಒಪ್ಪೋದಿಲ್ಲ. ಒಂದು ಕನ್ನಡ ಸಿನಿಮಾ ನೋಡುವಾಗ ಅದ್ರ ಪಕ್ಕ ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಎಲ್ಲದನ್ನೂ ಇಟ್ಟು ಆ ಸಿನಿಮಾಗಳಿಗೆ ಸರಿಸಾಟಿಯಾದಿದ್ದರೆ ಮಾತ್ರ ಒಂದು ಕನ್ನಡ ಸಿನಿಮಾನ ಒಪ್ಕೊಳ್ತಾರೆ.
ಹಾಗಿರುವಾಗ ಈ ಸಿನಿಮಾನ ಯಾವ ರೀತಿ ಅವ್ರು ಒಪ್ಕೊಳ್ತಾರೆ ಅನ್ನೋದು ನಾವು ನೋಡಬೇಕಾಗಿದೆ. ಫೈನಲಿ ಆಡಿಯನ್ಸ್ಗೆ ಬಂದ್ಬಿಡಿ ಅಂತ ಒಂದು ಡೇಟ್ ಇಟ್ಕೊಂಡು ಹೇಳಿ. ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ, ತುಂಬ ಪ್ರೀತಿಯಿಂದ ನಿಮ್ಮ ಬಗ್ಗೆ ಗೌರವದಿಂದ ಮಾಡಿರುವಂಥ ಈ ನಮ್ಮ ಬಲರಾಮನ ದಿನಗಳು ಸಿನಿಮಾ 26 ಜೂನ್ ಇದೇ ತಿಂಗಳು ರಿಲೀಸ್ ಆಗ್ತಿದೆ. ದಯವಿಟ್ಟು ದೊಡ್ಡ ತೆರೆ ಮೇಲೆ ನೋಡಬೇಕಾಗಿದ್ದಂಥ ಸಿನಿಮಾ ಇದು. ದಯವಿಟ್ಟು ಬನ್ನಿ, ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ನೀಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್.